ಎಲ್ರಿಗೂ ನಮಸ್ಕಾರ. ನಾನು ಕಾಂಚನ. ನಮ್ಮ ಶ್ರೇಷ್ಠ ಭಾರತದ ಇತಿಹಾಸದಲ್ಲಿ ಅನೇಕ ರಾಜರುಗಳು, ರಾಜಮನೆತನಗಳು, ಸಾಮ್ರಾಜ್ಯಗಳು ಆಳ್ವಿಕೆಯನ್ನ ನಡೆಸಿದವೆ. ಅದರಲ್ಲಿ ಕೆಲವು ಸಾಮ್ರಾಜ್ಯಗಳ ಬಗ್ಗೆ ನಿಖರವಾದ ಮಾಹಿತಿಗಳಿದಾವೆ. ಇದರಿಂದ ನಮ್ಗೆ ಈ ಸಾಮ್ರಾಜ್ಯಗಳು ಇಲ್ಲಿಂದ ಇಲ್ಲಿವರೆಗೂ ಆಡಳಿತವನ್ನ ನಡೆಸಿದರೆ ಅನ್ನುವಂತ ಒಂದು ಚಿತ್ರಣ ಅಥವಾ ಮಾಹಿತಿ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಇತಿಹಾಸವನ್ನ ನಾವು ತಿಳ್ಕೊಳ್ತಾ ಹೋದಷ್ಟುನು ನಮ್ಗೆ ತಿಳಿದಿರೋದು ಸಾಸಿವೆಯಷ್ಟು ವಿಷಯಗಳು ಮಾತ್ರ. ಇನ್ನು ತಿಳ್ಕೊಬೇಕಾಗಿರೋದು ಬೆಟ್ಟದಷ್ಟಿದೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಸಾಮ್ರಾಜ್ಯಗಳು 60-70% ನಮ್ಗೆ ತಿಳಿದಿರುತ್ತೆ. ಆದ್ರೆ ನಮ್ಮ ಭಾರತದ ಇತಿಹಾಸದಲ್ಲಿ ಮರೆತು ಹೋದಂತ ಅಥವಾ ನಮ್ಮ ಗಮನಕ್ಕೆ ಬರದೇ ಇರೋ ಸಾಮ್ರಾಜ್ಯಗಳು ಎಷ್ಟಿದವೋ ಹೇಳಕ್ಕೆ ಆಗಲ್ಲ. ಭಾರತದ ಇತಿಹಾಸದ ಪುಟಗಳಲ್ಲಿ ಅನೇಕ ಮರೆತು ಹೋಗಿರೋ ರಾಜವಂಶದ ಕಥೆಗಳಿದಾವೆ. ಅದೇ ರೀತಿ ಮರೆತು ಹೋದಂತ ರಾಜವಂಶದ ಲಿಸ್ಟ್ಗೆ ಸೇರೋದು ಅಥವಾ ನಮ್ಗೆ ಹೆಚ್ಚಿಗೆ ತಿಳಿಯದೇ ಇರುವಂತ ಗೊತ್ತಿಲ್ಲದೆ ಇರುವಂತ ಸಾಮ್ರಾಜ್ಯ ಅಂದ್ರೆ ಪುಷ್ಯಭೂತಿ ಅಥವಾ ವರ್ಧನರು. ಈ ವರ್ಧನರು ಅಂದಿದ ತಕ್ಷಣ ನಮ್ಗೆ ಮೊದಲು ನೆನಪಿಗೆ ಬರುವಂತ ಒಂದು ಹೆಸರು ಅಂದ್ರೆ ಹರ್ಷವರ್ಧನ ಅಂತ. ಯಾಕಂದ್ರೆ ಈ ವರ್ಧನರಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಈ ರಾಜ ಮಾತ್ರ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋನಲ್ಲಿ ಹೆಚ್ಚಿಗೆ ತಿಳಿದೇ ಇರುವಂತ ಪುಷ್ಯಭೂತಿ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಕಾಂಚನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡಿ. ನೋಡಿದ್ದಾದ್ಮೇಲೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮಿಸ್ ಮಾಡಬೇಡಿ. ಹಾಗೆ ಇವತ್ತಿನ ಟಾಪಿಕ್ ನಲ್ಲಿ ಪುಷ್ಯಭೂತಿ ಸಾಮ್ರಾಜ್ಯದ ಬಗ್ಗೆ ನೋಡೋಣ ಬನ್ನಿ. ಈ ಸಾಮ್ರಾಜ್ಯದ ಆಳ್ವಿಕೆ ಸಮಯ ಬಂದು 500ರಿಂದ 647. ಈ ಪುಷ್ಯಭೂತಿ ಸಾಮ್ರಾಜ್ಯದ ರಾಜರುಗಳ ಹೆಸರು ಬಂದು ವರ್ಧನ ಅನ್ನೋ ಹೆಸರಿನಿಂದ ಕೂಡಿರುತ್ತೆ. ಈ ರಾಜವಂಶ ಹೇಗೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿ ಖಚಿತವಾದ ಮಾಹಿತಿ ಇಲ್ಲ. 7ನೇ ಶತಮಾನದಲ್ಲಿ ಹರ್ಷವರ್ಧನನ ಆಸ್ಥಾನದಲ್ಲಿದ್ದಂತ ಕವಿ ಬಾಣಭಟ್ಟ ಈತನ ಹರ್ಷಚರಿತ ಅನ್ನೋ ಬಯೋಗ್ರಫಿನಲ್ಲಿ ಒಂದು ಪೌರಾಣಿಕ ಕಥೆಯನ್ನ ತಿಳಿಸುತ್ತೆ. ಏನಂದ್ರೆ ಪುಷ್ಯಭೂತಿ ಈ ರಾಜವಂಶದ ಸ್ಥಾಪಕ ಬಂದು ಈ ಕಥೆಯ ಪ್ರಕಾರ ಪುಷ್ಯಭೂತಿ ಅಂತ ಆಗಿನ ಶ್ರೀಕಂಠ ಅನ್ನೋ ಊರಿನಲ್ಲಿ, ಅಂದ್ರೆ ಈಗಿನ ಹರಿಯಾಣ ರಾಜ್ಯದ ಒಂದು ಜಿಲ್ಲೆ ಕುರುಕ್ಷೇತ್ರ, ಈ ಪ್ಲೇಸ್ ನಲ್ಲಿ ವಾಸಿಸ್ತಾ ಇರ್ತಾರೆ. ಈ ರಾಜ್ಯದ ರಾಜಧಾನಿ ಬಂದು ಥಾನೇಶ್ವರ ಅಂತ. ಈತ ಅಪ್ರತಿಮ ಶಿವನ ಭಕ್ತ ಆಗಿರ್ತಾನೆ. ಇವನ್ ಗುರುಗಳಾಗಿದ್ದಂತ ಭೈರವಾಚಾರ್ಯ ಇವ್ರ ಮಾತಿನಂತೆ ಈತ ಒಂದು ಸ್ಮಶಾನದಲ್ಲಿ ಒಂದು ತಾಂತ್ರಿಕ ಪೂಜೆಯನ್ನ ಮಾಡ್ತಿರ್ತಾನೆ. ಈ ಪೂಜೆ ಕೊನೆಯಲ್ಲಿ ದೇವಿ ಪ್ರತ್ಯಕ್ಷ ಆಗಿ ಇವನ್ಗೆ ರಾಜ ಆಗೋ ರೀತಿ ವರವನ್ನ ಕೊಡ್ತಾಳೆ. ಇದಾದ ನಂತರ ಈತ ಪುಷ್ಯಭೂತಿ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾ ಅಂತ ಹೇಳಲಾಗುತ್ತೆ. ಆದ್ರೆ ಇದು ಕವಿ ಬಾಣನ ಉಲ್ಲೇಖಿಸಿದಂತ ಪುಷ್ಯಭೂತಿಯನ್ನ ಈ ಸಾಮ್ರಾಜ್ಯದ ಬೇರೆ ದಾಖಲೆಗಳಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. ಇದೊಂದು ಕಲ್ಪನೆಯ ವಿಚಾರ ಸಹ ಆಗಿರ್ಬೋದು ಅಂತ ಹೇಳಲಾಗುತ್ತೆ. ಯಾವುದೇ ಒಂದು ಸಾಮ್ರಾಜ್ಯ ಅಥವಾ ಕಿಂಗ್ಡಮ್ ಉದಯ ಆಗ್ಬೇಕು ಅಂದ್ರೆ ಅಲ್ಲಿ ಇನ್ನ ಒಂದು ಸಾಮ್ರಾಜ್ಯ ಅವನತಿ ಹೊಂದಬೇಕು ಅಥವಾ ವೀಕ್ ಆಗಿರ್ಬೇಕು. ಎಲ್ಲಾ ಸಾಮ್ರಾಜ್ಯಗಳು ಹುಟ್ಟೋದು 90% ಇದೇ ರೀತಿ ಆಗಿರುತ್ತೆ. ಸೊ ಇಲ್ಲಿ ಪ್ರಸಿದ್ಧವಾದ ಗುಪ್ತ ಸಾಮ್ರಾಜ್ಯದ ಅವನತಿಯಿಂದ ಈ ರಾಜವಂಶ 500 AD ನಲ್ಲಿ ಸ್ಥಾಪನೆಯಾಗಿ ಉತ್ತರ ಭಾರತದ ಹೆಚ್ಚಿನ ಭಾಗವನ್ನ ತಮ್ಮ ವಶದಲ್ಲಿಟ್ಕೊಂಡು ಆಳ್ವಿಕೆಯನ್ನ ಮಾಡ್ತಾರೆ. ಈ ಸಾಮ್ರಾಜ್ಯದ ಉದಯ ಅತಿ ವೇಗವಾಗಿರುತ್ತೆ. ಆದ್ರೆ ಹೇಗೆ ಅತಿ ವೇಗವಾಗಿ ಉದಯ ಆಗ್ತಿರುತ್ತೋ ಹಾಗೇನೆ ಕಡಿಮೆ ಸಮಯ ಅಥವಾ ಅಲ್ಪ ಕಾಲದಿಂದ ಕೂಡಿರುತ್ತೆ. ಈ ವಂಶದ ಆರಂಭಿಕ ರಾಜರುಗಳು ಬಂದು 500 AD ಇಂದ ಆಳ್ವಿಕೆಯನ್ನ ಶುರು ಮಾಡಿ ಹೂನ್ ಅನ್ನೋ ಸಾಮ್ರಾಜ್ಯದ ಸಾಮಂತರಾಗಿರ್ತಾರೆ. ಆರಂಭದಲ್ಲಿ ಇದ್ರ ಆಡಳಿತಗಾರರು ಇತಿಹಾಸದಲ್ಲಿ ಅಷ್ಟೇನು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳೋದಿಲ್ಲ. ಈ ಗುಪ್ತ ಸಾಮ್ರಾಜ್ಯ ವೀಕ್ ಆದ್ಮೇಲೆ ಭಾರತದಲ್ಲಿ ಉಳ್ಕೊಂಡಿರುವಂತ ಪ್ರಬಲವಾದ ಸಾಮ್ರಾಜ್ಯಗಳು ಅಂದ್ರೆ ದಕ್ಷಿಣದಲ್ಲಿ ಚಾಲುಕ್ಯರು ಮತ್ತೆ ಪಲ್ಲವರು. ಪೂರ್ವದಲ್ಲಿ ಗುಪ್ತರ ನಂತರ ಬರುವಂತ ಪುಷ್ಯಭೂತಿ ಸಾಮ್ರಾಜ್ಯದವರು ಉತ್ತರ ಭಾರತದಲ್ಲಿ ಇವ್ರ ಸಾಮ್ರಾಜ್ಯವೇ ಆಡಳಿತದ ಕೇಂದ್ರ ಸಹ ಆಗಿರುತ್ತೆ. ಇವರು ದಕ್ಷಿಣ ಭಾರತದಲ್ಲಿ ಅಷ್ಟೇನು ಪ್ರಾಬಲ್ಯವನ್ನ ಹೊಂದೋದಿಕ್ಕಾಗೋದಿಲ್ಲ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಹಿಮ್ಮಡಿ ಪುಲಕೇಶಿ ಆಡಳಿತ ಇರುತ್ತೆ. ಇವರು ಅತ್ಯಂತ ಪ್ರಸಿದ್ಧವಾದಂತ ಪ್ರಬಲವಾದಂತ ಆಡಳಿತವನ್ನ ನಡೆಸ್ತಿರ್ತಾರೆ. ಸೊ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿ ಹೆಚ್ಚಿಗೆ ಪ್ರಾಬಲ್ಯವನ್ನ ಸಾಧಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಈ ಪುಷ್ಯಭೂತಿ ಮನೆತನದಲ್ಲಿ ಒಟ್ಟಾಗಿ 7 ಜನ ರಾಜರುಗಳು ಆಳ್ವಿಕೆಯನ್ನ ನಡೆಸ್ತಾರೆ. ಇದರಲ್ಲಿ ಈ ಸಾಮ್ರಾಜ್ಯ ಪ್ರಸಿದ್ಧಿಯನ್ನ ಪಡೆಯೋದಕ್ಕೆ ಶುರುವಾಗಿದ್ ಮಾತ್ರ 4ನೇ ರಾಜ ಆದಿತ್ಯವರ್ಧನನ ಮಗ ಪ್ರಭಾಕರ ವರ್ಧನನ ಕಾಲದಲ್ಲಿ 580ರಿಂದ 605. ಈ ಒಂದು ಸಮಯದಲ್ಲಿ ಪ್ರಸಿದ್ಧಿ ಪಡೆಯೋದಕ್ಕೆ ಶುರುವಾಗುತ್ತೆ. ಈ ಆದಿತ್ಯವರ್ಧನ ಕನೌಜ್ನ ಮೌಖರಿ ರಾಜನಾದ ಶರ್ವವರ್ಮನ ಸಾಮಂತ ರಾಜನಾಗಿರ್ತಾನೆ. ಇವನು ಉತ್ತರಾಧಿಕಾರಿ ಅಂದ್ರೆ ಆದಿತ್ಯವರ್ಧನನ ಉತ್ತರಾಧಿಕಾರಿ ಬಂದು ಪ್ರಭಾಕರ ವರ್ಧನ. ಇವನು ಕೂಡ ಮೊದಲು ಮೌಖರಿ ರಾಜ ಶರ್ವವರ್ಮನ ಮಗ ಆವಂತಿವರ್ಮನ ಸಾಮಂತ ರಾಜನಾಗಿರ್ತಾನೆ. ಈ ಟೈಮ್ ನಲ್ಲಿ ಪ್ರಭಾಕರ ವರ್ಧನನ ಮಗಳಾದಂತ ರಾಜಶ್ರೀಯನ್ನ ಆವಂತಿವರ್ಮನ ಮಗನಾದ ಗೃಹವರ್ಮನಿಗೆ ಕೊಟ್ಟು ಮದುವೆಯನ್ನ ಮಾಡ್ಲಾಗುತ್ತೆ.
ಈ ಟೈಮ್ ನಲ್ಲಿ ಈ ಮದುವೆ ಪರಿಣಾಮ ಏನಾಗುತ್ತೆ ಅಂದ್ರೆ ಪ್ರಭಾಕರ ವರ್ಧನನ ರಾಜಕೀಯ ಸ್ಥಾನಮಾನ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ಪುಷ್ಯಭೂತಿ ಸಾಮ್ರಾಜ್ಯ ಸಹ ಇವನ ಆಳ್ವಿಕೆನಲ್ಲಿ ಬೆಳೀತಾ ಹೋಗುತ್ತೆ. ಮತ್ತೆ ಪರಮ ಭಟ್ಟಾರಕ ಮಹಾರಾಜಾದಿರಾಜ ಅನ್ನೋ ಬಿರುದನ್ನು ಸಹ ಪಡ್ಕೊಳ್ತಾನೆ. ನಂತರ ಪ್ರಭಾಕರ ವರ್ಧನ ಆದ್ಮೇಲೆ ಅವನ ಹಿರಿಯ ಮಗ ರಾಜವರ್ಧನನಿಗೆ ಅಧಿಕಾರವನ್ನ ವಹಿಸಲಾಗುತ್ತೆ. 7ನೇ ಶತಮಾನದಲ್ಲಿ ಪ್ರಭಾಕರ ವರ್ಧನನ ಮರಣದ ನಂತರ ಮಾಳವ ಪ್ರದೇಶದ ರಾಜ ಏನ್ ಮಾಡ್ತಾನೆ, ಬೇರೆ ರಾಜರುಗಳ ಬೆಂಬಲದ ಜೊತೆಗೆ ಮೌಖರಿ ರಾಜನಾದಂತ ಗೃಹವರ್ಮನ ಮೇಲೆ ದಾಳಿ ಮಾಡ್ತಾನೆ. ಅವನನ್ನ ಕೊಂದು ಹಾಕ್ಬಿಟ್ಟು ಅವನ ಹೆಂಡತಿ ರಾಜಶ್ರೀಯನ್ನ ಅಪಹರಣ ಮಾಡ್ಬಿಡ್ತಾನೆ. ಇವರನ್ನ ರಾಜವರ್ಧನ ಯುದ್ಧದಲ್ಲಿ ಸೋಲಿಸ್ಬಿಡ್ತಾನೆ. ಆದ್ರೂ ಕೂಡ ಈ ಗೆಲುವು ಅಲ್ಪಕಾಲಿಕ ಆಗಿರುತ್ತೆ. ಈ ಯುದ್ಧ ಆಗಿ ಕೇವಲ 1 ವರ್ಷದ ನಂತರ ಗುಪ್ತ ಸಾಮ್ರಾಜ್ಯದ ಮಿತ್ರನಾದ ಶಶಾಂಕ ರಾಜವರ್ಧನನನ್ನ ಮೋಸದಿಂದ ಕೊಂದು ಹಾಕ್ತಾನೆ. ಇವನ್ ನಂತರ ಪುಷ್ಯಭೂತಿ ಸಾಮ್ರಾಜ್ಯದ ಅತಿ ಪ್ರಸಿದ್ಧವಾದಂತ ರಾಜ ಹರ್ಷವರ್ಧನ ಆಳ್ವಿಕೆಯನ್ನ ವಹಿಸ್ಕೊಳ್ತಾನೆ. ನಂತರ ಬಂಗಾಳದ ಶಶಾಂಕ ದೇವ ಮೌಖರಿಗಳ ರಾಜಧಾನಿಯಾದಂತ ಕನ್ಯಾಕುಬ್ಜ ಅಥವಾ ಕನೌಜನ ವಶಪಡಿಸ್ಕೊಂಡಿರ್ತಾನೆ. ಮತ್ತೆ ತನ್ನ ಸಹೋದರ ಹರ್ಷವರ್ಧನನ ಸಹೋದರನ ಹತ್ಯೆಗೂ ಕೂಡ ಕಾರಣ ಆಗಿರ್ತಾನೆ ಇವನು. ಮತ್ತೆ ಹರ್ಷವರ್ಧನನ ಸಹೋದರಿ ರಾಜಶ್ರೀಯನ್ನು ಕೂಡ ಅಪಹರಣ ಮಾಡಿರ್ತಾನೆ. ಇದೆಲ್ಲದರ ವಿರುದ್ಧ ಸೇಡ್ ತೀರ್ಸ್ಕೋಬೇಕು ಅಂತ ಹೇಳಿ ಹರ್ಷವರ್ಧನ ಶಪಥ ಮಾಡ್ತಾನೆ. ಈತ ಕಾಮರೂಪ ಅಂದ್ರೆ ಈಗಿನ ಅಸ್ಸಾಂನ ಒಂದು ಪ್ರದೇಶ ಇದು. ಅಲ್ಲಿ ರಾಜನಾದಂತ ಭಾಸ್ಕರ ವರ್ಮನ ಜೊತೆಗೆ ಮೈತ್ರಿ ಮಾಡಿಕೊಂಡು ಶಶಾಂಕನ ವಿರುದ್ಧ ಯುದ್ಧಕ್ಕೆ ಹೊರಡ್ತಾನೆ. ಯುದ್ಧದಲ್ಲಿ ಮಾಳವ ಸೈನ್ಯವನ್ನ ಸೋಲಿಸಿ ಶಶಾಂಕನನ್ನ ಶರಣಾಗು ಅಂತ ಹೇಳ್ತಾನೆ. ನಂತರ ಹರ್ಷವರ್ಧನ ತನ್ನ ಸಹೋದರಿ ರಾಜಶ್ರೀಯನ್ನ ಸೆರೆಯಿಂದ ಬಿಡಿಸ್ಕೊಂಡ್ ಬರ್ತಾನೆ. ಮತ್ತೆ ಈ ಕನ್ಯಾಕುಬ್ಜ ಅನ್ನೋ ಪ್ರದೇಶವನ್ನ ವಶಪಡಿಸ್ಕೊಂಡು ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿ ಅದನ್ನ ಹೊಸ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಮತ್ತೆ ಈ ಹರ್ಷವರ್ಧನ ಮೌಖರಿಗಳು ಮತ್ತೆ ಈ ಪುಷ್ಯಭೂತಿಗಳನ್ನ ಒಂದೇ ವಂಶದವರಾಗಿ ಅಂದ್ರೆ ಒಂದೇ ಸಾಮ್ರಾಜ್ಯವನ್ನಾಗಿ ಮಾಡಿ ದೊಡ್ಡ ಸಾಮ್ರಾಜ್ಯವನ್ನ ರಚನೆ ಮಾಡ್ತಾನೆ. ಮತ್ತೆ 606 ಸಿಇ ನಲ್ಲಿ ಹರ್ಷವರ್ಧನ ಔಪಚಾರಿಕವಾಗಿ ಚಕ್ರವರ್ತಿಯಾಗಿ ಹೊರಹೊಮ್ಮತಾನೆ. ಮಹಾರಾಜಾದಿರಾಜ ಅನ್ನೋ ಬಿರುದನ್ನು ಸಹ ಪಡ್ಕೊಳ್ತಾನೆ. ನಂತರ ಹರ್ಷವರ್ಧನ ತನ್ನ ರಾಜ್ಯವನ್ನ ವಿಸ್ತರಣೆ ಮಾಡೋದಿಕ್ಕೆ ಪ್ರಾದೇಶಿಕ ಸಾಮ್ರಾಜ್ಯಗಳ ವಿರುದ್ಧ ಹೋರಾಡೋದನ್ನ ಮುಂದುವರಿಸ್ತಾನೆ. ನಂತರ ವಾತಾಪಿ ಸಾಮ್ರಾಜ್ಯದ ಜೊತೆಗೆ ಯುದ್ಧ ವಿಫಲ ಆದ್ಮೇಲೆ ದಕ್ಷಿಣದಲ್ಲಿ ಅವನ ಮಹತ್ವಾಕಾಂಕ್ಷೆ ಕಡಿಮೆ ಆಗುತ್ತೆ. ಹರ್ಷವರ್ಧನನ ಆಧಿಪತ್ಯ ಬಂದು ಪಶ್ಚಿಮದಲ್ಲಿ ವಲ್ಲಭಿ ರಾಜ, ಪೂರ್ವದಲ್ಲಿ ಕಾಮರೂಪ ರಾಜ ಭಾಸ್ಕರ ವರ್ಮ, ದಕ್ಷಿಣದಲ್ಲಿ ನರ್ಮದಾ ನದಿವರೆಗೂ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಾನೆ. ಬಹುತೇಕ ಉತ್ತರದಲ್ಲಿ ಎಲ್ಲಾ ಭಾಗಗಳನ್ನ ವಶಪಡಿಸ್ಕೊಂಡಿರ್ತಾನೆ. ಸುಮಾರು 40 ವರ್ಷಗಳ ಆಳ್ವಿಕೆ ನಂತರ ಹರ್ಷವರ್ಧನನಿಗೆ ಉತ್ತರಾಧಿಕಾರಿ ಯಾರು ಇಲ್ದಿರೋ ಕಾರಣ ಪುಷ್ಯಭೂತಿ ರಾಜರುಗಳ ಕೊನೆ ರಾಜ ಹರ್ಷವರ್ಧನನ ಜೊತೆಗೆ ಕೊನೆ ಆಗುತ್ತೆ. ಇವನು ಮರಣದ ನಂತರ ಈ ಸಾಮ್ರಾಜ್ಯ ನಿಧಾನವಾಗಿ ಶಿಥಿಲಗೊಳ್ಳುತ್ತೆ. ಹಾಗೇನೆ ವೈಭವವನ್ನ ಕಳೆದುಕೊಳ್ಳುತ್ತೆ. ಪುಷ್ಯಭೂತಿ ಸಾಮ್ರಾಜ್ಯದ ಬಗ್ಗೆ ನಮ್ಗೆ ನಂಬಿಕೆಯನ್ನ ಕೊಡುವಂತ 2 ದಾಖಲೆಗಳು ಅಂದ್ರೆ, ಒಂದು 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದಂತ ಚೀನಾ ಪ್ರವಾಸಿ ಹ್ಯುಯನ್ ಸಾಂಗ್. ಇವ್ರ ಆತ್ಮಚರಿತ್ರೆನಲ್ಲಿ ಹರ್ಷವರ್ಧನನ ಆಳ್ವಿಕೆಯ ಬಗ್ಗೆ, ಇವನ್ ಸಾಮ್ರಾಜ್ಯದಲ್ಲಿ ವಾಸಿಸುವಂತ ಜನಗಳ ಜೀವನ ಶೈಲಿ ಬಗ್ಗೆ ಮತ್ತೆ ಸಂಸ್ಕೃತಿಯನ್ನ ವಿವರಿಸಿದ್ದಾರೆ. ಈ ಪುಸ್ತಕದಲ್ಲಿ ಅವನ ಆಸ್ಥಾನ ಅರಮನೆಯ ವಿವರಗಳು, ಧಾರ್ಮಿಕ ಭಾವನೆಗಳು, ಆ ಟೈಮ್ ನಲ್ಲಿ ಪ್ರಚಲಿತದಲ್ಲಿದ್ದಂತ ಸಾಮಾಜಿಕ ಒಳನೋಟಗಳನ್ನ ಒಳಗೊಂಡಿದೆ. ಮತ್ತೆ ಇನ್ನ ಒಂದು ಸಾಲಿಡ್ ಎವಿಡೆನ್ಸ್ ಅಂದ್ರೆ, ಅವನ ಆಸ್ಥಾನದಲ್ಲಿದ್ದಂತ ಕವಿ ಬಾಣಭಟ್ಟನ ಹರ್ಷಚರಿತದಲ್ಲಿ ಈ ವಂಶದ ಅತ್ಯಂತ ಯಶಸ್ವಿ ರಾಜಮನೆತನದ ಜೀವನವನ್ನ, ಪುಷ್ಯಭೂತಿ ರಾಜವಂಶದ ಇತರ ರಾಜರುಗಳು ಮತ್ತೆ ಸಾಮ್ರಾಜ್ಯದ ವಿಭಾಗಗಳನ್ನ ಸೆರೆ ಹಿಡಿದಿದೆ. ಈ ಪುಷ್ಯಭೂತಿ ಸಾಮ್ರಾಜ್ಯದ ವಿವರಣೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನ ಸಿಗ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್.